ವಕ್ಫ್ ಬೋರ್ಡ್ ವಿಚಾರವನ್ನು ನಾನು ಸುಮಾರು 2 ಗಂಟೆಗಳಿಗೂ ಹೆಚ್ಚು ಕಾಲ ನಾನು ಮಾತಾಡಿದ್ದೀನಿ. ಎಳೆಯಾಗಿ ದಾಖಲೆಗಳ ಸಮೇತ ಗವರ್ಮೆಂಟ್ ಆರ್ಡರ್ಗಳು, ಕೋರ್ಟ್ ಆರ್ಡರ್ಗಳು, ವಕ್ಫ್ ಬೋರ್ಡ್ ಪ್ರಾರಂಭವಾದಂಥ ಬ್ರಿಟಿಷರ್ ಕಾಲದಲ್ಲಿ ಪ್ರಾರಂಭ ಆದಾಗಿಂದ ಮನಮೋಹನ್ ಸಿಂಗ್ ಕಾಲದವರೆಗೂ ಯಾವ ರೀತಿ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ಸ್ಟೇಜ್ ಬೈ ಸ್ಟೇಜ್ ಒಂದೊಂದು ಹೆಜ್ಜೆನೂ ಕೂಡ ಬ್ರಿಟಿಷರು ಈ ವಕ್ಫ್ ಬೋರ್ಡ್ ಮಾಡಿದ್ದು ಅಲ್ಲಿನ ಅವ್ಯವಹಾರಗಳೇನಾಗ್ತಾ ಇತ್ತು, ವಕ್ಫ್ ಬೋರ್ಡ್ ಅಲ್ಲಿ ಆಸ್ತಿಗಳ ಕಬಳಿಕೆ ಏನಾಗ್ತಾ ಇತ್ತು, ಅದಕ್ಕೋಸ್ಕರ ಕಾನೂನು ತಂದ್ರು ಅವರು. ಕಾಂಗ್ರೆಸ್ ಅವರು ಎಲ್ಲ ಕಾಯ್ದೆಗಳನ್ನು ಹಿಂದೂಗಳಿಗಿಂತ ಮುಸ್ಲಿಮರಿಗೆ ಒಂದು ಎತ್ತರದ ಸ್ಥಾನ ಕೊಟ್ಟರು, ಒಂದು ಸ್ಟೆಪ್ ನಮಗಿಂತ ಮೇಲೆ ಸ್ಥಾನವನ್ನು ಕೊಟ್ಟರು. ಪಿ.ವಿ. ನರಸಿಂಹರಾವ್ ಪ್ರಾರಂಭ ಮಾಡಿದ್ರು. ವಕ್ಫ್ ಬೋರ್ಡ್ಗೆ ಅಧಿಕಾರಗಳನ್ನು, ಸ್ಪೆಷಲ್ ಅಧಿಕಾರಗಳನ್ನು ಕೊಟ್ಟರು. ಮನಮೋಹನ್ ಸಿಂಗ್ ಅವರಂತೂ ಕೂಡ ಒನ್ಸ್ ವಕ್ಫ್ ಬೋರ್ಡ್ ಆಲ್ವೇಸ್ ವಕ್ಫ್ ಬೋರ್ಡ್ ಅನ್ನೋ ರೀತಿ ವಕ್ಫ್ ಬೋರ್ಡ್ ಯಾವುದಾದ್ರೂ ಆಸ್ತಿಯನ್ನ ಇದು ನನ್ನದು ಅಂತ ಹೇಳಿದ್ರೆ ಅಲ್ಲಿನ ತಹಸೀಲ್ದಾರು, ಡಿಸಿ ಅದನ್ನ ಪಾಣಿ 9 ಮತ್ತು 11ನೇ ಕಾಲಮಲ್ಲಿ ಮೆನ್ಷನ್ ಮಾಡಬೇಕು ಅಂತ ಆದೇಶ ಮಾಡಿದವರು. ಈ ದೇಶದಲ್ಲಿ ಅವರಿದ್ದ ಕಾಲದಲ್ಲೇ ಹಿಂದೆ ಯಾವ್ಯಾವ ದೇವಸ್ಥಾನಗಳನ್ನ ಒಡೆದಾಕಿ ಮಸೀದಿಗಳು ಮಾಡಿದ್ದಾರೆ ಅದನ್ನ ಯಥಾಸ್ಥಿತಿ ಕಾಪಾಡಬೇಕು ಅನ್ನೋ ಕಾಯ್ದೆನೂ ಕೂಡ ಈ ಮನಮೋಹನ್ ಸಿಂಗ್ ಕಾಲದಲ್ಲೇ ಬಂದಿದ್ದು. ಇವರು ಈ ಕಾಯ್ದೆ ಮಾಡಿದ್ಮೇಲೆ ದೆಹಲಿಯಲ್ಲಿ ಇರುವಂತ ಲಕ್ಷಾಂತರ ಬೆಲೆ ಬಾಳುವ, ಕೋಟಿ ಬೆಲೆ ಬಾಳುವ ಆಸ್ತಿಗಳೆಲ್ಲ ವಕ್ಫ್ ಬೋರ್ಡ್ಗೆ ಆಯಿತು. ಕರ್ನಾಟಕದಲ್ಲಿ ಅವ್ರು ಹೇಳ್ತಾರೆ, ಒಂದು ಅವರ ವೆಬ್ಸೈಟ್ ಅಲ್ಲಿ ಇರೋದು ವಕ್ಫ್ ಬೋರ್ಡ್ ವೆಬ್ಸೈಟ್, ಕರೆಕ್ಟಾ? ವಕ್ಫ್ ಬೋರ್ಡ್ ವೆಬ್ಸೈಟ್ ಅಲ್ಲಿ 1,11,000ಕ್ಕೂ ಹೆಚ್ಚು ಎಕರೆ ಜಮೀನು ಲೆಕ್ಕ ಕಳಿ. ಒಂದು ನಮ್ಮ BDAನವರೆಲ್ಲ ಅಕ್ವೈರ್ ಮಾಡೋದು, ಲೇಔಟ್ ಮಾಡೋಕ್ಕೆ 1,000 ಎಕರೆ, 2,000 ಎಕರೆ. ಇದು 1,11,000 ಎಕರೆ. ಅದರಲ್ಲಿ 86,000 ಎಕರೆ ಡಿಸ್ಪ್ಯೂಟ್ ಅಲ್ಲಿ ಇದೆ ಅಂತಂದ್ರು ಅವರ ವೆಬ್ಸೈಟ್ ಅಲ್ಲೇ. ನಾನು ಎಳೆಯಾಗಿ ಬಿಡಿಸಿ ಹೇಳಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿರುವಂತ ವಿಶ್ವೇಶ್ವರ ಓದಿರುವಂತ ಸ್ಕೂಲನ್ನು ಕೂಡ ವಕ್ಫ್ ಬೋರ್ಡ್ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ಮಸೀದಿನೂ ಕಟ್ಬಿಟ್ಟವ್ರೆ. ಅಲ್ಲಿ ರಾಷ್ಟ್ರಧ್ವಜ ಆರಿಸಬೇಕಾಗಿದ್ದ ಜಾಗದಲ್ಲಿ ಈ ವಕ್ಫ್ ಬೋರ್ಡಿನ ಹಸಿರು ಧ್ವಜವನ್ನು ಆರಿಸ್ಬಿಟ್ಟಿದ್ದಾರೆ. ಇವತ್ತಿಗೂ ಇದೆ, ಇವತ್ತಿಗೂ ಇದೆ. ಅಲ್ಲಿ ಹುತ್ತ ಇದೆ, ಹುತ್ತಕ್ಕೂ ಹಿಂದೂಗಳು ಪೂಜೆ ಮಾಡ್ತಾ ಇದ್ದಾರೆ. ಅದರ ಮೇಲೆ ಇವರೊಂದು ಹೊಸ ಬಾವುಟ ಹಾಕಿದ್ದಾರೆ. ಅದಕ್ಕೆ ಕೇಳಿದ್ರೆ ಸರಿಪಡಿಸ್ತೀರಿ ಅಂತ ವಿಧಾನಸಭೆಯಲ್ಲಿ ಸರಿಪಡಿಸ್ತೀರಿ ಅಂದ್ರು. ಮೊದಲು ತಪ್ಪೇ ಆಗಿಲ್ಲ ಅಂದ್ರು.